ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಪ್ರತಿದಿನವನ್ನು ಯಶಸ್ವಿಯಾಗಿ ಪ್ರಾರಂಭಿಸೋಕ್ಕೆ ಹಾಗೆ ಯಶಸ್ವಿಯಾಗಿ ಪೂರ್ಣಗೊಳಿಸೋಕ್ಕೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಅದ್ಭುತವಾದಂತಹ ವಿಷಯಗಳನ್ನು ತಿಳ್ಕೋಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ಅದ್ಭುತವಾದಂತಹ ಯಶಸ್ವಿ ಮಂತ್ರಗಳನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಈ ಯಶಸ್ವಿ ಮಂತ್ರಗಳು ನಮ್ಮ ಜೀವನದಲ್ಲಿ ಅಪಾರವಾದಂತಹ ಬೆಳಕನ್ನು ಚೆಲ್ಲುತ್ತೆ. ಇನ್ನು ಬೆಳಗ್ಗೆ ಬೇಗ ಎದ್ದು ಕೆಲವೊಂದು ದೇವರ ಶ್ಲೋಕಗಳನ್ನು ಮಂತ್ರಗಳನ್ನು ಪಠಿಸೋದ್ರಿಂದ ಮನಸ್ಸಿಗೆ ಅತಿಯಾದ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಇಡೀ ದಿನವೂ ಕೂಡ ಸಕ್ರಿಯವಾಗಿರುತ್ತೆ. ಹಾಗಾಗಿ ನಮ್ಮ ದಿನದ ಪ್ರಾರಂಭ ಯಾವ ಥರ ಇರಬೇಕು, ನಮ್ಮ ದಿನದ ಪ್ರಾರಂಭ ಯಾವ ಥರ ಇದ್ದರೆ ನಮ್ಮ ಇಡೀ ದಿನ ಯಶಸ್ವಿಯಾಗಿ ಸಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಇನ್ನು ಮೊದಲನೇದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಂಜಾನೆ ಎದ್ದ ತಕ್ಷಣ ಪಠಿಸಬೇಕಾದಂತಹ ಮಂತ್ರಗಳು. ಇಲ್ಲಿ ಮೊದಲನೇದಾಗಿ ನಾವು ಎದ್ದ ತಕ್ಷಣ ನಮ್ಮ ಕೈಗಳನ್ನು ಬೊಗಸೆ ಆಕಾರದಲ್ಲಿ ನಮ್ಮ ಕೈಗಳನ್ನು ಚಾಚಿ, ನಾವು ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣವೇ ನಮ್ಮ ಕೈಗಳನ್ನು ಎರಡೂ ಕೈಗಳನ್ನು ಹಿಡಿದು ಸೇರಿಸ್ಬಿಟ್ಟು ನಾವು ನೋಡ್ತಾ ಕರಾಗ್ರೇ ವಸ್ತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸಿತಾ ಗೌರಿ, ಪ್ರಭಾತೇಕರ ದರ್ಶನಂ ಅನ್ನುವಂಥ ಮಂತ್ರವನ್ನು ನಾವು ಪಠಿಸೋದ್ರಿಂದ ಲಕ್ಷ್ಮೀ ಸರಸ್ವತಿ ವಿಷ್ಣುವಿನ ಅನುಗ್ರಹ ನಮಗಾಗುತ್ತೆ. ಯಾಕೆಂದರೆ ನಮ್ಮ ಬೊಗಸೆಯಲ್ಲಿಯೇ ಲಕ್ಷ್ಮೀ ಸರಸ್ವತಿ ವಿಷ್ಣುವಿನ ಆಸ್ಥಾನ ಇರುತ್ತಂತೆ. ಹಾಗಾಗಿ ದಿನನಿತ್ಯ ಎದ್ದ ತಕ್ಷಣ ನಮ್ಮ ಅಂಗೈಯನ್ನು ನೋಡಿಕೊಂಡು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಆ ದೇವರ ಒಂದು ಅನುಗ್ರಹ ನಮ್ಮದಾಗುತ್ತೆ. ಅದೇ ರೀತಿ ಗಣಪತಿ ಮಂತ್ರ ಕೂಡ ಅಷ್ಟೆ. ನಮ್ಮ ಯಾವುದೇ ರೀತಿಯ ಕೆಲಸಗಳಿಗೆ ನಾವು ಬೆಳಗ್ಗೆಯಿಂದ ಪ್ರಾರಂಭಿಸ್ತಾ ಇದ್ದೀವಿ, ಏನೋ ಒಂದು ಕೆಲಸವನ್ನು ಪ್ರಾರಂಭಿಸ್ತಾ ಇದ್ದೀವಿ, ತುಂಬಾ ಮುಖ್ಯವಾಗಿದೆ ಅನ್ನೋದಾದರೆ ಖಂಡಿತವಾಗಿಯೂ ಓಂ ಗಣಪತಯೇ ನಮಃ, ಓಂ ಗಣಪತಯೇ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಇಡೀ ದಿನಗಳಲ್ಲಿ ಬರುವಂತಹ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಒಂದು ಗಣಪತಿ ಮಂತ್ರಕ್ಕಿದೆ. ಹಾಗಾಗಿ ಯಾವುದೇ ರೀತಿಯ ಅಡೆತಡೆಗಳನ್ನು ತಡಿಬೇಕು ಅನ್ನೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಗಣಪತಿ ಮಂತ್ರ ಓಂ ಗಣಪತಯೇ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಬರುವಂತಹ ಅಡ್ಡಿ ಆತಂಕಗಳು, ನಮ್ಮ ಕೆಲಸಕ್ಕೆ ನಡುವೆ ಬರುವಂತಹ ಅಡ್ಡಿ ಆತಂಕಗಳೆಲ್ಲ ದೂರ ಆಗಿ ನಮಗೆ ಸಂಕಷ್ಟ ಎಲ್ಲ ಕಳೆದೋಗುತ್ತೆ, ನಮ್ಮ ಯಶಸ್ವಿ ಕಾರ್ಯಗಳು ನಮ್ಮದಾಗುತ್ತೆ. ಹಾಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ, ಭೂಮಿ ಮೇಲೆ ಅಂದರೆ ನಡಿತೀವಿ. ಫಸ್ಟು ನಾವು ನೆಲಕ್ಕೆ ನಮ್ಮ ಪಾದವನ್ನು ತಾಕಿಸ್ತೀವಿ, ಹೌದಲ್ವಾ? ಹಾಗಾಗಿ ಭೂಮಿ ವಂದನೆಯನ್ನು ಮಾಡದೆ ಯಾವತ್ತು ನಾವು ನಮ್ಮ ಪಾದವನ್ನು ನೆಲಕ್ಕೆ ಸ್ಪರ್ಶಿಸಬಾರ್ದಂತೆ. ಇಲ್ಲಿ ಭೂಮಿ ವಂದನೆ ಅಂದರೆ ಭೂತಾಯಿಗೆ ನಮ್ಮ ಪಾದವನ್ನು ಸ್ಪರ್ಶಿಸೋಕ್ಕಿಂತ ಮೊದಲು ಒಂದು ಮಂತ್ರವನ್ನು ಹೇಳಬೇಕು, ಶ್ಲೋಕವನ್ನು ಹೇಳಬೇಕು. ಅದು ಯಾವುದು ಅನ್ನೋದಾದರೆ ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಈ ಒಂದು ಮಂತ್ರವನ್ನು ಪಠಿಸಿ ಆ ನಂತರ ನಾವು ಭೂಮಿಯ ಸ್ಪರ್ಶವನ್ನು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಇನ್ನು ಬೆಳಗಿನ ಅತ್ಯದ್ಭುತ ಕೆಲವೊಂದು ಕೆಲಸಗಳು ನಮ್ಮ ಇಡೀ ದಿನವನ್ನು ಯಶಸ್ವಿಗೊಳಿಸೋದಕ್ಕೆ ಸಾಧ್ಯ ಮಾಡುತ್ತವೆ. ಅಂತಹ ಹಲವಾರು ಬೆಳಗಿನ ಕೆಲಸಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಬೆಳಗಿನ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ತೀವಿ. ಮೊದಲು ನಮ್ಮ ಬೆಳಗು ಅಂದರೆ ನೆಕ್ಸ್ಟ್ ಡೇ, ನಮ್ಮ ಒಂದು ಆ ದಿನ ಚೆನ್ನಾಗಿ ಇರಬೇಕು, ನೆಕ್ಸ್ಟ್ ಡೇ ಚೆನ್ನಾಗಿರಬೇಕು ಅನ್ನೋದಾದರೆ ಪ್ರೀವಿಯಸ್ ಡೇ ಹಿಂದಿನ ದಿನವೂ ಕೂಡ ಅಷ್ಟೇ ಚೆನ್ನಾಗಿರಬೇಕು. ರಾತ್ರಿ ಹೊತ್ತು ನಾವೇನಾದರೂ ಲೇಟಾಗಿ ಮಲಗಿ ಆರಾಮಾಗಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದ್ವಿ, ಆಮೇಲೆ ತುಂಬ ಲೇಟಾಗಿ 12 ಗಂಟೆ 1 ಗಂಟೆಗೆಲ್ಲ ಮಲಗಿದ್ವಿ, ಮತ್ತು ಬೆಳಗ್ಗೆ ಇಲ್ಲಪ್ಪ ನಾಳೆ ಚೆನ್ನಾಗಿ ಕೆಲಸ ಇದೆ, ನನ್ನ ನಾಳಿನ ಕೆಲಸಗಳು ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀಬೇಕು, ಯಶಸ್ವಿ ಆಗಬೇಕು ಅಂತ ಅಂದ್ಕೊಂಡು ರಾತ್ರಿ ಲೇಟಾಗಿ ಮಲಗಿ ಬೆಳಗ್ಗೆ ಬೇಗ ಎದ್ದು ನಾವು ಕೆಲಸವನ್ನು ಪ್ರಾರಂಭಿಸೋಕ್ಕೆ ಏನಾದರೂ ಹೋದರೆ ಖಂಡಿತವಾಗಿಯೂ ನಮ್ಮ ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ 7ರಿಂದ 8 ಗಂಟೆಗಳ ಕಾಲ ಕಂಪಲ್ಸರಿ ನಿದ್ದೆ ಆಗಲೇಬೇಕು, ಹೌದಾ? ಈ ಥರ ನಿದ್ದೆ ಆದಾಗಲೇ ಮಾತ್ರ ನಮ್ಮ ಒಂದು ಮೆದುಳು ಕೆಲಸ ಮಾಡುತ್ತೆ. ನಮ್ಮ ಬಾಡಿ ಅಷ್ಟೇ, ನಮ್ಮ ಮೆಂಟಲ್ ಹೆಲ್ತು ನಮ್ಮ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನಮ್ಮ ಬುದ್ಧಿಯ ಮಾತನ್ನು ನಮ್ಮ ಮನಸ್ಸು ಕೇಳಲ್ಲ, ನಮ್ಮ ಮನಸ್ಸಿನ ಮಾತಿನ ಬುದ್ಧಿ ಕೇಳಲ್ಲ. ಅಂದರೆ ನಮ್ಮ ತಲೆಯ ಮಾತನ್ನು ನಮ್ಮ ದೇಹ ಕೇಳಲ್ಲ, ನಮ್ಮ ಮೆದುಳಿನ ಮಾತನ್ನು ನಮ್ಮ ದೇಹ ಕೇಳಲ್ಲ, ನಮ್ಮ ದೇಹದ ಮಾತನ್ನು ನಮ್ಮ ಮೆದುಳು ಕೇಳಲ್ಲ. ಹಾಗಾಗಿ ಆದಷ್ಟು 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ, ಮಾಡಲೇಬೇಕು. ಇಂತಹ ಸಂದರ್ಭದಲ್ಲೂ ಕೂಡ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಆಗಲೇಬೇಕು. ಅಂದಾಗಲೇ ಮುಂದೆ ಬರುವಂಥ ನೆಕ್ಸ್ಟ್ ಡೇ ಏನು ಹೇಳ್ತೀವಲ್ವ ಆ ಕೆಲಸಗಳು ಸರಾಗವಾಗಿ ಆರಾಮಾಗಿ ಯಶಸ್ವಿಯಾಗಿ ಸಾಗುತ್ತೆ. ಇನ್ನು
ರಾತ್ರಿ ಮಲಗೋವಾಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹಂಗಿಂದ ಹಾಗೆ ಮಲಗಬಾರ್ದು. ಅದರಿಂದನೂ ಕೂಡ ಅದೇನೋ ಹೇಳ್ತಾರಲ್ಲ ಕುಂಭಕರ್ಣ ನಿದ್ದೆ. ಯಾರು ತುಂಬ ಹೊಟ್ಟೆ ತುಂಬ ತಿಂದುಬಿಟ್ಟು ಚೆನ್ನಾಗಿ ಊಟ ಮಾಡಿಬಿಟ್ಟು ಹಂಗಿಂದ ಹಂಗೆ ಮಲಗಿಬಿಡ್ತಾರೋ ಬೆಳಗ್ಗೆ ಖಂಡಿತವಾಗಿಯೂ ಎಚ್ಚರ ಆಗಲ್ಲ. ಕುಂಭಕರ್ಣನ ನಿದ್ದೆ ಹತ್ತುತ್ತೆ ಬೆಳಗಿನ ಹೊತ್ತಲ್ಲಿ. ಹಾಗಾಗಿ ರಾತ್ರಿ ಹೊತ್ತು ಆದಷ್ಟು ಲೈಟಾಗಿ ಊಟ ಮಾಡೋದು ತುಂಬಾ ಒಳ್ಳೆಯದು. ಅದೇ ರೀತಿ ಹೆವಿ ಫುಡ್ಸ್ನ ತೊಗೋಬಾರ್ದು. ಆದಷ್ಟು ನಮಗೆ ಸಾತ್ವಿಕ ಆಹಾರ ಅಂತ ಏನು ಹೇಳ್ತೀವಿ, ಸ್ವಲ್ಪ ಲೈಟಾಗೇ ಊಟ ಮಾಡ್ಕೊಂಡ್ಬಿಟ್ಟು 1 ಗಂಟೆ ಊಟ ಮಾಡಿ 1 ಗಂಟೆ ಆದ ನಂತರ ಮಲಗಬೇಕಾಗುತ್ತೆ. ಇದರಿಂದ ನಾವು ಬೇಗ ಏಳೋಕ್ಕೆ ಸಹಾಯ ಆಗುತ್ತೆ. ಅದು ಮಲಗೋದಂದರೆ ಹೇಗೆ, ಮತ್ತು ನಾವು ಬೆಳಗ್ಗೆ 7ರಿಂದ 8 ಗಂಟೆ ಮಲಗಲೇಬೇಕು. 7ರಿಂದ 8 ಗಂಟೆ ಮಲಗಿ ಬೆಳಗ್ಗೆ ಬೇಗ ಏಳೋಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ರಾತ್ರಿ ಮಲಗೋವಾಗ ಇನ್ನೇನು ಮಲಗ್ತೀವಪ್ಪ ಇನ್ನೊಂದು 10 ನಿಮಿಷ ಅಂದಾಗ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ಟು ಮಲಗಬಾರ್ದು. ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ, ಪದೇ ಪದೇ ಮೂತ್ರ ವಿಸರ್ಜನೆಗೆ ನಾವು ಏಳಬೇಕಾಗುತ್ತೆ. ಇದರಿಂದ ನಮ್ಮ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಚೆನ್ನಾಗಿ ನಿದ್ದೆ ಆಗಲ್ಲ. ಕಣ್ತುಂಬ ನಿದ್ದೆ ಆಗದೇ ಇರುವಾಗ ಏನಾಗುತ್ತೆ, ಬೆಳಗ್ಗೆ ನಮ್ಮ ಮೈಂಡ್ ಫ್ರೆಶ್ ಆಗಿರಲ್ಲ, ನಮ್ಮ ಬಾಡಿನೂ ಕೂಡ ಫ್ರೆಶ್ ಆಗಿರಲ್ಲ. ಏನೋ ಒಂದು ಸುಸ್ತು, ಏನೋ ಒಂದು ಇಲ್ಲದೇ ಇರೋ ಹಾಗೆ ಒಂದು ಫೀಲ್ ಬರುತ್ತೆ. ಹಾಗಾಗಿ ಆದಷ್ಟು ನಮ್ಮ ರಾತ್ರಿನೂ ಕೂಡ ಅಷ್ಟೇ ಚೆನ್ನಾಗಿರಬೇಕು. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳಬೇಕು. ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಏಳೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ಬೇಗ ಏಳೋದ್ರಿಂದ ನಮ್ಮ ಮುಂದಿನ ಕೆಲಸಗಳೆಲ್ಲ ಟೆನ್ಷನ್ ಫ್ರೀಯಾಗಿ ನಡೆಯುತ್ತೆ. ಯಾವುದೇ ರೀತಿಯ ಟೆನ್ಷನ್ಸ್ ಇಲ್ಲದೆ ಸರಾಗವಾಗಿ ಒಳ್ಳೆ ಟೈಮ್ ಕೊಟ್ಟು ನಾವು ನಮ್ಮ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡ್ಕೋಬೋದು, ಯಶಸ್ವಿಯಾಗಿ ಮಾಡ್ಕೋಬೋದು. ಇನ್ನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕಾಗುತ್ತೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏನು ಹಾಗೆ ನೀರು ಕುಡಿದ್ಬಿಡ್ದ ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡೋದು ಬೇಡವಾ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಹಾಗೇನಿಲ್ಲ, ಬ್ರಷ್ ಮಾಡೋಕ್ಕಿಂತ ಮೊದಲು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿರುವಂತಹ ವಿಷಕಾರಿ ಅಂಶ ಅಥವಾ ಏನು ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಹೊಟ್ಟೆಯಲ್ಲಿ ಸೇರಿ ನಮ್ಮ ಹೊಟ್ಟೆಯಲ್ಲಿರುವಂತಹ ವಿಷಕಾರಿ ಅಂಶವನ್ನೆಲ್ಲ ಹೊರಗಡೆ ಹಾಕುತ್ತಂತೆ. ಹಾಗಾಗಿ ಆದಷ್ಟು ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಇನ್ನು ಎದ್ದ ತಕ್ಷಣ ನೀರು ಕುಡಿದಾದ್ಮೇಲೆ ಸ್ವಲ್ಪ ವ್ಯಾಯಾಮ, ನಮ್ಮ ಏನು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವ್ಯಾಯಾಮನೂ ಅಷ್ಟೇ. ವ್ಯಾಯಾಮ ಅಂದ ತಕ್ಷಣ 1 ಗಂಟೆಗಳ ಕಾಲ ಏನು ಹೊರಗಡೆ ಓಡಿ ಬರಬೇಕು, ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು ಅಂತ ಏನೂ ಇಲ್ಲ. ಅಟ್ಲೀಸ್ಟ್ ನಿಯಮಿತವಾಗಿ ಒಂದು 10 ನಿಮಿಷ, 5ರಿಂದ 10 ನಿಮಿಷ ನಿಮ್ಮ ಬಾಡಿ ಸ್ಟ್ರೆಚ್ ಆಗಬೇಕು. ಯಾಕಂದರೆ ರಾತ್ರಿಡೀ ಮಲಗಿರ್ತೀರ, ಎದ್ದ ತಕ್ಷಣ ಸಡನ್ನಾಗಿ ನೀವು ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ನಿಮಗೆ ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ ಅನಿಸುತ್ತೆ, ಮನಸ್ಸಿಗೂ ಕೂಡ ಹಿಂಸೆ ಅನ್ನಿಸುತ್ತೆ, ದೇಹಕ್ಕೂ ಕೂಡ ಹಿಂಸೆ ಅನ್ನಿಸುತ್ತೆ. ಹಾಗಾಗಿ ಆದಷ್ಟು ಒಂದು 5ರಿಂದ 10 ನಿಮಿಷ ಬಾಡಿ ಸ್ಟ್ರೆಚಿಂಗ್ ಅಂತ ಹೇಳ್ತೀವಿ. ಕೈಗೆ ಒಂಚೂರು ವ್ಯಾಯಾಮ ಕೊಡಿ, ಒಂದು ತಲೆಗೆ ಒಂಚೂರು ವ್ಯಾಯಾಮ ಕೊಡಿ, ಕುತ್ತಿಗೆಗೆ ವ್ಯಾಯಾಮ ಕೊಡಿ, ಕೈ ಕಾಲಿಗೆ ಚೂರು ಲೈಟಾಗಿ ಅಲ್ಲಾಡಿಸಿ ವ್ಯಾಯಾಮ ಕೊಡಿ. ಈ ಥರ ಇದರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಫ್ರೀ ಆಗುತ್ತೆ. ಹಾಗೆ ಲವಲವಿಕೆ ಅನ್ನೋದು ನಿಮ್ಮ ಒಂದು ಬಾಡೀಲಿ ಬರುತ್ತೆ. ನಿಮ್ಮ ಬಾಡಿ ಆವಾಗ ಆ್ಯಕ್ಟಿವ್ ಆಗುತ್ತೆ. ಸೊ ಲೈಟಾಗಿ ಬೆಳಗ್ಗೆ ಎಕ್ಸಸೈಸ್ ಮಾಡೋದು ತುಂಬಾ ಒಳ್ಳೆಯದು. ಟೈಮ್ ಇದೆ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಅನ್ನೋರು ಒಂದು 5ರಿಂದ 10 ನಿಮಿಷ ಮಾಡಿದರೆ ಸಾಕು. ಯಾಕೆಂದರೆ ಮುಂದೆ ಮತ್ತೆ ನಾವು ಇಡೀ ದಿನ ಆ್ಯಕ್ಟಿವ್ ಇದ್ದೇ ಇರ್ತೀವಲ್ವ, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀವಿ ನಮ್ಮನ್ನೇ ನಾವು ಅಲ್ವಾ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಅಂತೂ ಮಾಡಲೇಬೇಕು, ಇದು ಕಂಪಲ್ಸರಿ. ಇನ್ನು ನೆಕ್ಸ್ಟ್ ಪ್ಲ್ಯಾನಿಂಗ್, ದಿನದ ಯೋಜನೆ. ನಾವು ದಿನದ ಯೋಜನೆಯನ್ನು ಮಾಡದೆ ಏನೂ ಆಗಲ್ಲ, ಕೆಲಸಗಳು ಯಶಸ್ವಿಯಾಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲೇ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು. ಇವತ್ತು ಯಾವ್ಯಾವ ಇಂಪಾರ್ಟೆಂಟ್ ಕೆಲಸ ಇದೆ, ಏನೆಲ್ಲ ಯಾವ ಕೆಲಸಕ್ಕೆ ನಾವು ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು, ಏನನ್ನು ಮೊದಲು ಮಾಡಬೇಕು, ಏನನ್ನು ನೆಕ್ಸ್ಟ್ ಮಾಡಬೇಕು, ಈ ಥರ ಎಲ್ಲನೂ ಒಂದು ಲಿಸ್ಟ್ ಮಾಡಿಕೊಂಡು ನೀವು ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಒಂದೊಂದಾಗಿ ಕೆಲಸಗಳು ಸರಿತಾ ಹೋಗುತ್ತೆ, ಆರಾಮ ಅನಿಸುತ್ತೆ. ನೀವು ನಿಮ್ಮ ಒಂದು ಸಾಮರ್ಥ್ಯವನ್ನು ಮೀರಿ ಏನಾದರೂ ಎಕ್ಸ್ಟ್ರಾ ತುಂಬಾ ಕೆಲಸವನ್ನು ತಲೆ ಮೇಲೆ ಹೇರ್ಕೊಂಡು ಮಾಡ್ತಾಯಿದ್ರೆ ಖಂಡಿತವಾಗಿಯೂ ನಿಮ್ಮ ಯಾವ ಕೆಲಸನೂ ಸರಿಯಾಗಲ್ಲ. ನಿಮ್ಮ ಸಾಮರ್ಥ್ಯವನ್ನು ಮೀರಿ ಯಾವತ್ತಿಗೂ ಕೆಲಸವನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕಡೆ ನಿಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಒಂದೇ ದಿನ ಎಲ್ಲ ಮನೆ ಕೆಲಸಗಳನ್ನು ಮಾಡಿಬಿಡ್ತೀನಿ ಅಂದರೆ ಖಂಡಿತವಾಗಿಯೂ ಅವತ್ತು ಹಾಸಿಗೆ ಹಿಡಿಬೇಕಾಗುತ್ತೆ, ಜ್ವರ ಬರುತ್ತೆ, ಏನೋ ಒಂದು ಕಷ್ಟ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು, ದಿನಕ್ಕೆ ಇಷ್ಟು ಕೆಲಸ ಅಂತ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಕೆಲಸ ಮಾಡಿ. ಇದರಿಂದ ನಿಮ್ಮ ದಿನದ ಎಲ್ಲ ಕೆಲಸಗಳು, ಬೆಳಗ್ಗೆಯಿಂದ ಶುರು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನು ಧ್ಯಾನ, ನಿಮಗೆ ಟೈಮ್ ಇದ್ದರೆ ಖಂಡಿತವಾಗಿ ಮೆಡಿಟೇಷನ್. ಯಾರಿಗೆಲ್ಲ ಮಾನಸಿಕ ಒತ್ತಡ ಇದೆ, ತುಂಬ ಚಿಂತೆ ಮಾಡ್ತಾ ಇರ್ತೀರಾ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ತಲೆಯಲ್ಲಿ ಅಂತ ಅನ್ನೋರು ಅಟ್ಲೀಸ್ಟ್ ಒಂದು ಧ್ಯಾನವನ್ನು ಬೆಳಗ್ಗೆ ಒಂದು 10 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಇನ್ನೂ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಮಂತ್ರಗಳಿಗೆ ತುಂಬಾ ಒಂದು
ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಂತ್ರಗಳಲ್ಲಿ ತುಂಬ ಶಕ್ತಿ ಇರುತ್ತೆ, ವಿಶೇಷತೆಯೂ ಕೂಡ ಇರುತ್ತೆ. ಇಲ್ಲಿ ನಾವು ಮಂತ್ರಗಳನ್ನು ಪಠಿಸೋದ್ರಿಂದ ಆಗುವಂಥ ಉಪಯೋಗಗಳು ಅನ್ನೋದಾದರೆ, ಮೊದಲನೇದಾಗಿ ದೇವರನ್ನು ನಾವು ಸಂತೋಷಗೊಳಿಸ್ತೀವಿ. ಮಂತ್ರಗಳನ್ನು ಹೇಳಿ ಪೂಜೆ ಮಾಡೋದ್ರಿಂದ ದೇವರನ್ನು ಸಂತೋಷಗೊಳಿಸ್ತೀವಿ. ಹಾಗೆ ಕೆಲಸಗಳ ಸಾಧನೆ ಆಗುತ್ತೆ. ನಾವು ಮಾಡುವಂತಹ ಕೆಲಸಗಳಿಗೆ ಒಂದು ಉತ್ತಮ ಫಲಿತಾಂಶ ದೊರೆಯುತ್ತೆ. ಹಾಗೆ ಧನಾತ್ಮಕ ಶಕ್ತಿ ಅನ್ನೋದನ್ನು ಮಂತ್ರಗಳು ನೀಡುತ್ತೆ. ಇನ್ನು ನಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುತ್ತೆ ಮಂತ್ರಗಳು. ಅಷ್ಟೊಂದು ಶಕ್ತಿ ಇರುತ್ತೆ ಮಂತ್ರಗಳಿಗೆ. ಇನ್ನು ವರ್ಕ್ ಮಾಡೋರು ಪೂಜೆ ಮಾಡೋಕ್ಕಾಗಲ್ಲ, ನಮಗೆ ಬೆಳಗ್ಗೆ ಟೈಮ್ ಇರಲ್ಲ ಅಂತ ಅನ್ನೋರು ಏನೂ ಇಲ್ಲ, ಅಟ್ಲೀಸ್ಟ್ ಒಂದು ಗಣಪತಿ ಫೋಟೋ ಮುಂದೆ ಒಂದು ದೀಪವನ್ನು ಹಚ್ಚಿ, ಎರಡು ದೀಪಗಳನ್ನು ಬೆಳಗಿ, ಅಥವಾ ಒಂದು ದೀಪವನ್ನು ಹಚ್ಚಿ, 2 ದೀಪ, ನಿಮ್ಮ ಶಕ್ತಿಯಾನುಸಾರ ದೀಪಗಳನ್ನು ಹಚ್ಚಿ 11 ಬಾರಿ ಶ್ರೀ ಗಣೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸಿ. ಇದರಿಂದ ನೀವು ಇಡೀ ದಿನದ ನಿಮ್ಮ ಏನು ಕೆಲಸಗಳನ್ನು ಮಾಡ್ತಾ ಇರ್ತೀರೋ, ಯಾವುದೇ ಕೆಲಸಗಳಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಲ್ಲ. ಹಾಗೆ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಏನೂ ಮಾಡೋಕ್ಕಾಗದೆ ಹೋದರೂ ಕೂಡ ಒಂದು ದೇವ್ರ ಮುಂದೆ, ಅಂದರೆ ಗಣೇಶನ ಮುಂದೆ ಒಂದು ದೀಪವನ್ನು ಹಚ್ಚಿ 11 ಬಾರಿ ಶ್ರೀ ಗಣೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಪೂರ್ತಿ ದಿನದ ಕೆಲಸಗಳು ಯಶಸ್ವಿ ಆಗುತ್ತೆ. ಬೆಳಗಿನಿಂದ ಹಿಡಿದು ರಾತ್ರಿವರೆಗೂ ಏನು ನೀವು ಕೆಲಸಗಳನ್ನು ಕೈಗೊಂಡಿರ್ತೀರೋ ಎಲ್ಲ ಕೆಲಸಗಳಿಗೆ ಯಾವುದೇ ರೀತಿಯ ಅಡೆತಡೆಗಳು ಬರದೇನೆ ಎಲ್ಲ ಸಕಲ ಸಂಕಷ್ಟಗಳು ದೂರ ಆಗಿ ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಅದ್ಭುತವಾದಂತಹ, ಬಹಳ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ, ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.